we are performing activity 2.8. Chapter name acid, bases and salts. And the topic is what do all acids and bases have in common. ಎಲ್ಲ ಆಸಿಡ್ ಮತ್ತೆ ಬೇಸಸ್ ಅಲ್ಲಿ ಕಾಮನ್ ಏನಿದೆ ಅಂದ್ರೆ ಅವಾಗಲೇ ಹೇಳಿದಾಗ ಮ್ಯಾಥ್ಸ್ ಅಲ್ಲಿ ಒಂದು ಕಾಮನ್ ತೆಗಿತೀವಿ ನಮಗೆ 2x + 3x + 4x ಅಂತ ಹೇಳಿದ್ರೆ x is ಬೈಬಿಡಿ x is ಕಾಮನ್. ನಿದ್ದೆ ಬರ್ತಿದೆಯಾ? ನೋ ಸರ್. ಹುಷಾರಿಲ್ವಾ? x is ಕಾಮನ್. ಅಂಡರ್ಸ್ಟ್ಯಾಂಡಿಂಗ್. ಅದೇ ರೀತಿ ಎಲ್ಲ ಆಸಿಡ್ಸ್ ಮತ್ತೆ ಬೇಸಸ್ ಅಲ್ಲಿ ಏನು ಕಾಮನ್ ಇದೆ ಅಂತ ಐಡಿಯಾ ಕೊಟ್ಟಿದ್ದೀನಿ ನಿಮಗೆ. ಒಂದು ಆಕ್ಟಿವಿಟಿ ಪರ್ಫಾರ್ಮ್ ಮಾಡೋಣ. ಸೊ ದಿಸ್ ಇಸ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಎಲೆಕ್ಟ್ರಿಸಿಟಿ ಚಾಪ್ಟರ್ ಎಲ್ಲ ನೋಡಿದ್ದೀರಾ ನೀವು. ಒಂದು ಬಲ್ಬ್ ಕನೆಕ್ಟ್ ಮಾಡಿದ್ದೀನಿ, ಒಂದು ಬ್ಯಾಟರಿ ಎಲಿಮಿನೇಟರ್ಗೆ ಕನ್ವರ್ಟ್ ಮಾಡಿದ್ದೀನಿ. ಆಯ್ತಾ? ಸ್ವಿಚ್ ಆನ್ ಮಾಡ್ತೀನಿ, ಬಲ್ಬ್ ಉರಿಯುತ್ತಾ ನೋಡಿ. ಉರಿತಾ ಇದೆಯಾ? ನೋ ಸರ್. ಯಾಕಪ್ಪ ಅಂತ ಹೇಳಿದ್ರೆ ಇದೊಂದು ಡಿವೈಸ್ ಮಾಡ್ಕೊಂಡಿದ್ದೀನಿ. ಎರಡು ಮೊಳೆ ಇದೆ, ಇದು ರಬ್ಬರ್ ಕಾರ್ಕ್ ಇದು, ಎರಡು ಮೊಳೆ ಇದೆ. ಇದೆರಡು ಟಚ್ ಆಗ್ತಾ ಇಲ್ಲ. ಟಚ್ ಆಗ್ತಾ ಇರೋದ್ರಿಂದ ಕರೆಂಟ್ ಪಾಸ್ ಆಗ್ತಾ ಇಲ್ಲ. ಕರೆಂಟ್ ಪಾಸ್ ಆದ್ರೆ ತಾನೆ ಆಗೋದಿಲ್ಲ. ಈಗ ವೈರ್ ಅನ್ನ ಕಟ್ ಮಾಡಿಬಿಟ್ರೆ ಬಲ್ಬ್ ಉರಿಯುತ್ತಾ? ನೋ ಸರ್. Why bulb is not going here is because there is a gap. This circuit is incomplete ಅಂತ ಹೇಳ್ತೀವಿ. ಆಲ್ರೆಡಿ we have studied in this one. ಇದೊಂದು ಮೆಟಲ್ ಸ್ಪ್ಯಾಚುಲಾ ನಾನು ಕನೆಕ್ಟ್ ಮಾಡ್ತೀನಿ ನೋಡಿ, ಎರಡಕ್ಕೂ ಟಚ್ ಮಾಡ್ತೀನಿ. ಉರಿಯುತ್ತಾ ನೋಡಿ ಬಲ್ಬ್? ಉರಿತಾ ಇದೆಯಾ? ನೋಡಿ, ಟಚ್ ಮಾಡಿದ್ರೆ ಉರಿಯುತ್ತೆ. ರೈಟ್? ನೋಡಿ ಉರಿತಾ ಇದೆ, ಹೌದಾ? ಈಗ ಉರಿತಾ ಇಲ್ಲ. ಯಾಕೆ? there is a gap between these two nails. ಈ nails ಮಧ್ಯದಲ್ಲಿ ಏನಿದೆ? Gap. ಕರೆಂಟ್ ಫ್ಲೋ ಆಗ್ತಾ ಇಲ್ಲ. ಇಲ್ಲಿ ಟಚ್ ಮಾಡಿದ್ರೆ ಏನಾಗುತ್ತೆ? ಕರೆಂಟ್ ಫ್ಲೋ ಹೌದಾ? ಇಲ್ಲ ಆಗುತ್ತಾ? ಆದ್ರೆ ಬಲ್ಬ್ ಗ್ಲೋ ಆಗುತ್ತೆ. ಈಗ ಒಂದು ಕೆಲಸ ಮಾಡೋಣ, ಇದನ್ನ ನಾನು ಬೀಕರ್ ಅಲ್ಲಿ ಇಟ್ಟಿದ್ದೀನಿ. ಬೀಕರ್ ಅಲ್ಲಿ ಇಟ್ಟು ನೀರು ಹಾಕೋಣ. ನೀರು ಹಾಕೋಣ? ಬಲ್ಬ್ ಉರಿಯುತ್ತಾ ನೋಡೋಣ? ಫಸ್ಟ್ ಆಫ್ ಮಾಡ್ಕೊಳ್ಳೋಣ, ಆಮೇಲೆ ಆನ್ ಮಾಡೋಣ. ನೀರು ಹಾಕಿದ್ದೀನಿ. ಈಗ ಆನ್ ಮಾಡೋಣ. ಆನ್ ಮಾಡಿದ್ರೆ ಬಲ್ಬ್ ಉರಿದ್ರೆ ನೀರಲ್ಲಿ ಏನಾಗ್ತಿದೆ ಅಂತ ಕರೆಂಟ್ ಕಂಡಕ್ಟ್ ಆಗ್ತಿದೆ ಅಂತ. ಎರಡು ನೇಲ್ ಇತ್ತಲ್ಲ, ಎರಡು ನೇಲ್ ಮಧ್ಯದಲ್ಲಿ ಗ್ಯಾಪ್ ಇತ್ತಲ್ಲ, ಗ್ಯಾಪ್ ಅಲ್ಲಿ ಏನಿದೆ ಈಗ? ಓಕೆ, ಆನ್ ಮಾಡೋಣ. ಆಗ್ತಾ ಇದೆಯಾ? ಅಂದ್ರೆ ನೀರು ಕಂಡಕ್ಟ್ ಮಾಡ್ತಾ ಇಲ್ಲ, ವಾಟರ್ ಕಂಡಕ್ಟ್ ಮಾಡ್ತಾ. ನಾರ್ಮಲ್ ವಾಟರ್ ಕಂಡಕ್ಟ್ ಮಾಡುತ್ತೆ. ಟ್ಯಾಪ್ ವಾಟರ್ ತಗೊಂಡು ಹಾಕಿದ್ರೆ ಸ್ವಲ್ಪ ಉರಿಯುತ್ತೆ ಬಲ್ಬ್. ಬಟ್ ಇದು ಡಿಸ್ಟಿಲ್ ವಾಟರ್ ಇದೆ. ಡಿಸ್ಟಿಲ್ ವಾಟರ್ ಕಂಡಕ್ಟ್ ಮಾಡಲ್ಲ, ಯಾಕಂದ್ರೆ ಇದರಲ್ಲಿ ಯಾವುದೇ ಅಯಾನ್ಸ್ ಇರಲ್ಲ. ಅಯಾನ್ಸ್ ಅಂದ್ರೆ ಕಂಡಕ್ಟ್ ಮಾಡುತ್ತೆ. ಈಗ ಒಂದು ಕೆಲಸ ಮಾಡೋಣ, ಆಸಿಡ್ ಹಾಕೋಣ. ಏನ್ ಮಾಡೋಣ? ಯಾವ ಆಸಿಡ್ ತಗೊಂಡಿದ್ದೀನಿ ಅಂದ್ರೆ ನಾನು ಹೈಡ್ರೋಕ್ಲೋರಿಕ್ ಆಸಿಡ್ ತಗೊಂಡಿದ್ದೀನಿ. ಓಕೆ, ಹೈಡ್ರೋಕ್ಲೋರಿಕ್ ಆಸಿಡ್ ಹಾಕಿದ್ರೆ ಬಲ್ಬ್ ಉರಿಯುತ್ತಾ ನೋಡೋಣ. ಬಲ್ಬ್ ಉರಿದ್ರೆ ಆಸಿಡ್ ಏನ್ ಮಾಡ್ತಿದೆ ಅಂತ? ಕರೆಂಟ್ ಕಂಡಕ್ಟ್ ಮಾಡ್ತಾ ಇದೆ ಅಂತ. ಬಿಟ್ವೀನ್ ಟೂ ನೇಲ್ಸ್, ಎರಡು ನೇಲ್ಸ್ ಇದೆಯಲ್ಲ ಅದ್ರ ಮಧ್ಯದಲ್ಲಿ ಕರೆಂಟ್ ಕಂಡಕ್ಟ್ ಹಾಕನ. ಬಲ್ಬಿಗೆ ನೋಡ್ತಾ ಇರ್ಬೇಕು ನೀವು, ಆಯ್ತಾ? ಏನಾಯ್ತು ನೋಡಿ, ಆಗುತ್ತೆ. ಸ್ಲೋಲಿ ಉರಿತಾ ಇದೆಯಲ್ವಾ? ಒಂದು ಸ್ವಲ್ಪ ಶೇಕ್ ಮಾಡಿದ್ರೆ ನೋಡಿ ಹೌದಾ? ಏನ್ ಹಾಕಿದ್ ನಾನು ನೋಡಿ, ಜಾಸ್ತಿ ಆಗ್ತಾನೆ ಇದೆ, ಯಾಕಂದ್ರೆ ಅದು ಡಿಸಾಲ್ವ್ ಆಗ್ತಾ ಇದೆ ಆಸಿಡ್. ಅದು ಅಂಡರ್ಸ್ಟ್ಯಾಂಡಿಂಗ್? ಬಲ್ಬ್ ಉರಿತಾ ಇದೆ ನೋಡಿ, ಸ್ಲೋಲಿ ಜಾಸ್ತಿನೂ ಹೌದಾ? ಏನಾಗಿದೆ? ನಾನು ಮೊದಲು ವಾಟರ್ ಹಾಕಿದೆ, ಅರ್ಥ ಆಗ್ತಿದೆ. ಆಮೇಲೆ ಏನಾಗಿದೆ? ವಾಟರ್ ಹಾಕಿದಾಗ ಏನೋ ಬಲ್ಬ್ ಉರಿಲಿಲ್ಲ, ಯಾಕಂದ್ರೆ ಆ ಎರಡು ನೇಲ್ ಮಧ್ಯದಲ್ಲಿ ಗ್ಯಾಪ್ ಇತ್ತಲ್ಲ, ಅದರಲ್ಲಿ ವಾಟರ್ ಫಿಲ್ ಆದಾಗ ವಾಟರ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ, ಎಲೆಕ್ಟ್ರಿಕ್ ಕರೆಂಟ್ ಕಂಡಕ್ಟ್ ಮಾಡಲ್ಲ. ಆದ್ರೆ ಆಸಿಡ್ ಹಾಕಿದ ತಕ್ಷಣ ಏನಾಯ್ತು? ಬಲ್ಬ್ ಈಸ್ glowing. Are you understanding? Yes, sir. Because acid is conducting electric current between two nails. ಯಾಕೆ ಕಂಡಕ್ಟ್ ಮಾಡ್ತಾ ಇದೆ, ಹೇಗೆ ಕಂಡಕ್ಟ್ ಮಾಡುತ್ತೆ ಅಂತ ಈಗ ನಾನು ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. Are you understanding? Yes, sir. ಚೆನ್ನಾಗಿತ್ತು ಆಕ್ಟಿವಿಟಿ? Yes, sir.